ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. 6:59 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಲೋಕಸಭಾ ಕ್ಷೇತ್ರವಾರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಪ್ರಮಾಣದ ಮತದಾನ ಆಗಿದೆ ಅನ್ನುವ ಮಾಹಿತಿಗಳು ಬರ್ತವೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಸಂಜೆ 5 ಗಂಟೆಯ ತನಕದ ವಿವರಗಳನ್ನು, ಸಂಜೆ 5 ಗಂಟೆಯವರೆಗಿನ ವಿವರಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. 2019 ಮತ್ತು 2014 ಲೋಕಸಭಾ ಚುನಾವಣೆಯ ಮತದಾನದ ಪ್ರಮಾಣ ಕೂಡ ಇದೆ. ಫಾರ್ ಕಂಪ್ಯಾರಿಸನ್, ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ ಶರಣಯ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ ವಿವರವಾಗಿ ಮಾತಾಡ್ತಾ ಇದ್ರು ವಿಧಾನಸಭಾ ಕ್ಷೇತ್ರವಾರು. ಶರಣಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧಿಸೋದು ಬೇರೆ, ಅವರ ಬೆಂಬಲ ಪಡೆದು ಅವರ ಅಳಿಯ ಸ್ಪರ್ಧಿಸೋದು ಬೇರೆ. ಈಗ ಅಮೇಥಿ ಕಳೆದ ಸಲ ರಾಹುಲ್ ಗಾಂಧಿ ಸೋತರು, ಈ ಸಲ ಮತ್ತೆ ಅಮೇಥಿಗೆ ಬರಲಿಲ್ಲ, ಪಕ್ಕದ ರಾಯಬರೇಲಿಗೆ ಹೋಗಿದ್ದಾರೆ ಅನ್ನೋದನ್ನು ಬಿಜೆಪಿ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಹೆದರ್ಬಿಟ್ರು ಅಂತ. ಆ ರೀತಿಯಾದಂಥ ಪ್ರಚಾರ ಕಲಬುರಗಿಯಲ್ಲೂ ಬಿಜೆಪಿ ಅವರಿಂದ ಏನಾರು ನಡೀತಾ? ಇಲ್ಲ ಅಜಿತ್, ಆ ಥರದ ಪ್ರಚಾರ ಏನು ಇಲ್ಲಿ ನಡೀಲಿಲ್ಲ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆದರ್ಬಿಟ್ಟು ಕಂಟೆಸ್ಟ್ ಮಾಡಲಿಲ್ಲ ಅನ್ನುವಂತಹ ವಾತಾವರಣ ಏನು ಇಲ್ಲಿ ಇರಲಿಲ್ಲ. ಬಿಜೆಪಿ ಅವರು ಒಂದೆರಡು ಬಾರಿ ಅದನ್ನು ಹೇಳ್ಕೊಂಡ್ರು ಕೂಡ ಅಂತಹ ವಾತಾವರಣ ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಂಡು ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜನನೇ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿ ರಾಷ್ಟ್ರಾದ್ಯಂತ ಸಂಚರಿಸಬೇಕಾದಂತಹ ಅಗತ್ಯತೆ ಇರ್ತದೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಈ ಹಿಂದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತಿಹಾಸವನ್ನು ಗಮನಿಸಿದಾಗ ಅಜಿತ್, ಅವರು ಯಾವತ್ತೂ ಕೂಡ ಅತ್ಯಂತ ರಿಸ್ಕನ್ನು ತೆಗೆದುಕೊಳ್ಳದೇ ಇರುವಂತಹ ವ್ಯಕ್ತಿತ್ವ ಹೊಂದಿರುವಂಥವ್ರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರ ಪಕ್ಷದ ಒಬ್ಬ ಮುಖಂಡರೊಬ್ಬರು ಹೇಳಿರುವಂತಹ ಮಾತು ನನಗೀಗ ನೆನಪಾಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇದ್ದಿದ್ದೇ ಆಗಿದ್ದಲ್ಲಿ ಯಾವತ್ತೂ CM ಆಗಿಬಿಡ್ತಿದ್ರು ಅನ್ನುವಂಥದ್ದು ಅವರ ಪಕ್ಷದ ಮುಖಂಡರೊಬ್ಬರು ಲೋಕಾಭಿರಾಮವಾಗಿ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು ನೆನಪಿಸ್ಕೊಳ್ಬೇಕಾಗ್ತದೆ. ಅಂದ್ರೆ ಈ ಬಾರಿಯೂ ಕೂಡ ಸಾಕಷ್ಟು ಸರ್ವೆ ರಿಪೋರ್ಟ್ಗಳು ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಗೆದುಕೊಳ್ಳದೇ ಇರೋ ಸ್ವಭಾವ ಕಾರಣ ಅಲ್ಲ, ಗಾಂಧಿ ಕುಟುಂಬ ಹಾಕಿದ ಗೆರೆಯನ್ನು ದಾಟಬಾರದು, ಪಕ್ಷದ ಶಿಸ್ತನ್ನು ಮೀರಬಾರ್ದು ಅನ್ನೋದು ಕಾರಣ. ಶರಣಯ್ಯ ಅವರೇ, ಕಳೆದ ಬಾರಿ ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಮಸ್ಯೆ ಆಗಿತ್ತು ಅಂದರೆ, ಮಲ್ಕಯ್ಯ ಗುತ್ತೇದಾರ್ ಬಿಟ್ಟು ಹೋದರು, ಬಾಬುರಾವ್ ಚಿಂಚನ್ಸೂರು ಬಿಟ್ಟು ಹೋದರು, ಅವರದ್ದೇ ಕುಟುಂಬದ ಗರಡಿಯಲ್ಲಿ ಪಳಗಿದ ಗುಲ್ಬರ್ಗಾದ ಶಾಸಕ ಅವರು ಕೂಡ ಕಾಂಗ್ರೆಸ್ನಿಂದಲೇ BJPಗೆ ಹೋಗಿರ್ತಕ್ಕಂಥವ್ರು. ಗುಲ್ಬರ್ಗಾದ BJP ಶಾಸಕರಿದ್ದಾರೆ. ಈ ಬಾರಿ ಅದನ್ನು ಸೆಟ್ರೇಟ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಬಾಬುರಾವ್ ಚಿಂಚನ್ಸೂರನ್ನು 23 ಚುನಾವಣೆಯಲ್ಲೇ ಕರ್ಕೊಂಡು ಬರಲಾಯಿತು. ಮಾಲ್ಕಯ್ಯ ಗುತ್ತೇದಾರ್ ಅಂದರೆ ಈಡಿಗರು, ಕೋಲಿ ಕಬ್ಬಲಿಗರು, ಶರಣ್ ಪ್ರಕಾಶ್ ಪಾಟೀಲ್ರನ್ನು ಹಠ ಹಿಡಿದು ಮಂತ್ರಿ ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಈ ಬಾರಿ ಎಲ್ಲವೂ ಸರಿಯಾದಾಗ ನೀವು ಹೇಳಿದ ಕೊನೆಯ ಏನೊಂದು ಘಟನೆ, ಆ ಘಟನೆ ಇಡೀ ಚುನಾವಣೆಯ ವಾತಾವರಣವನ್ನು ಬದಲಿಸ್ತು ಅಂತ ಆಯಿತಾ? ಅಂದರೆ ಲಿಂಗಾಯತ ಮತಗಳು ನೋಡಿ, ಮೊದಲಿಂದಲೂ ಕೂಡ ಏನು 100% ಲಿಂಗಾಯತ ಮತಗಳು ಖರ್ಗೆ ಅವ್ರ ಜೊತೆಗೆ ಹೋಗ್ತಿರಲಿಲ್ಲ. 30, 35, 40% ಲಿಂಗಾಯತ ಮತಗಳನ್ನು ತೆಗೆದುಕೊಳ್ತಾ ಇದ್ರು ಅಂತ ಅಂದ್ಕೊಳ್ಳೋಣ. ಈ ಬಾರಿ ಈ ಘಟನೆ ಆ ಇಡೀ ವಾತಾವರಣವನ್ನು ಬದಲಿಸಾಕ್ತಾ ಕೊನೆಯ 3-4 ದಿನ? ಹೌದು ಅಜಿತ್, ಈ ಚುನಾವಣೆ ಘೋಷಣೆ ಆದ ನಂತರ ನಾಮಪತ್ರ ಸಲ್ಲಿಕೆ ಎಲ್ಲವೂ ಕೂಡ ಮುಗಿದ ನಂತರ ಕಾಂಗ್ರೆಸ್ನವರು ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ರು. ಚುನಾವಣೆಯಾಗಿ ಅತ್ಯಂತ ಪರ್ಫೆಕ್ಟ್ ಆಗಿ ಈ ಬಾರಿ ಕಾಂಗ್ರೆಸ್ನವರು ಮಾಡಿದ್ರು ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಕಳೆದ ಬಾರಿ BJPಯ ಪ್ರಧಾನ ಕಾರ್ಯದರ್ಶಿ N. ರವಿಕುಮಾರ್ ಸೇರಿದಂತೆ BJPಯ ನಾಯಕರುಗಳ ದಂಡು ಕ್ಷೇತ್ರದಲ್ಲೇ ಬೀಡುಬಿಟ್ಟು ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಆ ರೀತಿ ಪರ್ಫೆಕ್ಟ್ ಆಗಿ ಮಾಡಿದ್ರು. ಆದರೆ ಆ ರೀತಿಯ ಪರ್ಫೆಕ್ಟ್ನೆಸ್ ಈ ಬಾರಿ BJPಯಲ್ಲಿ ಕಂಡು ಬರಲಿಲ್ಲ, ಆದರೆ ಕಾಂಗ್ರೆಸ್ನಲ್ಲಿ ಕಂಡು ಬಂತು. ಆದಾಗ್ಯೂ ಕೂಡ ಕಾಂಗ್ರೆಸ್ ಗೆದ್ದೇ ಬಿಡ್ತದೆ ಅನ್ನುವಷ್ಟಹ ಏನು ಹುಮ್ಮಸ್ಸಿನಲ್ಲಿತ್ತು, ಆ ಹುಮ್ಮಸ್ಸನ್ನು ಕಡೆಯ ಗಳಿಗೆಯವರೆಗೆ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಯಾಕೆ ಅಂತ ನಾನು ಈಗಾಗಲೇ ಹೇಳಿದಂತೆ ವೀರಶೈವ ಕಮ್ಯುನಿಟಿಯ ಒಬ್ಬ ವ್ಯಕ್ತಿಯ ಮನೆ ಮೇಲೆ ಕೆಲವು ಜನಗಳನ್ನು ಅಟ್ಯಾಕ್ ಮಾಡಿದ್ರು. ಅದು ವೀರಶೈವ ಲಿಂಗಾಯತ ಕಮ್ಯುನಿಟಿಯನ್ನು ಒಂದು ಮಾಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರ ವಹಿಸ್ತು ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. MB ಪಾಟೀಲ್ ಸೇರಿದಂತೆ ಘಟಾನುಘಟಿ ವೀರಶೈವ ಕಮ್ಯುನಿಟಿಯ ನಾಯಕರುಗಳು ಇಲ್ಲಿರುವಂತಹ ಸ್ವಾಮೀಜಿ ಅಂತವರನ್ನು, ಪ್ರತಿಯೊಬ್ಬ ಸ್ವಾಮೀಜಿ ಅವರನ್ನು ಕೂಡ ಅವರು
ಕಾಲ್ ಮಾಡಿ ಮನವೊಲಿಸುವಂತಹ ಪ್ರಯತ್ನ ನಡೆಸಿದಾಗಲೂ ಕೂಡ ಅವರು ಯಾರೂ MB ಪಾಟೀಲ್ ಅವರು ಅಥವಾ ಕಾಂಗ್ರೆಸ್ ಮುಖಂಡರ ಮಾತಿಗೆ ಬಗ್ಲಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಹಾಗಾಗಿ ಚುನಾವಣೆ ಮುಗಿದಿದೆ ಅನ್ನುವಂತಹ ಕಾರಣಕ್ಕಾಗಿ ಹೇಳ್ತಾ ಇರುವಂಥದ್ದು, ವೀರಶೈವ ಕಮ್ಯುನಿಟಿಯ ವೋಟ್ಗಳು ಬಹುತೇಕ ಕಳೆದ ಬಾರಿಗೆ ಕಂಪೇರ್ ಮಾಡಿದಾಗ ಅಥವಾ ಹಿಂದಿನ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಗೆ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಒಗ್ಗಟ್ಟು ವೀರಶೈವ ಕಮ್ಯುನಿಟಿಯವರದು ಈ ಬಾರಿ ಇಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಅಜಿತ್. ಆದಾಗ್ಯೂ ಕೂಡ ಇದು ಕೋಲಿ ಕಬ್ಬಲಿಗ ಸಮುದಾಯದ ವೋಟ್ಗಳು ಕಳೆದ ಬಾರಿ BJPಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿತ್ತು. ಆದರೆ ಈ ಬಾರಿ ಏನಾಗ್ತದೋ ಅನ್ನುವಂತಹ ಒಂದು ಗ್ಯಾರಂಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಬುರಾವ್ ಚಿಂಚನ್ಸೂರ್ ಕಳೆದ ಬಾರಿ BJPನಲ್ಲಿದ್ದರು. ಕೋಲಿ ಕಬ್ಬಲಿಗ ಸಮುದಾಯದ ನಾಯಕರವರು ಅವರು ಈ ಬಾರಿ ಕಾಂಗ್ರೆಸ್ನಲ್ಲಿದ್ದಾರೆ. ಆಮೇಲೆ ತಿಪ್ಪಣ್ಣಪ್ಪ ಕಮಕ್ನೂರ್ ವಿಧಾನ ಪರಿಷತ್ ಸದಸ್ಯರು ಕೋಲಿ ಸಮಾಜದ ಪ್ರಮುಖರು ಅವರು ಕೂಡ ಕಾಂಗ್ರೆಸ್ನಲ್ಲಿರುವಂಥದ್ದು. ಒಟ್ಟಾರೆ ಕೋಲಿ ಕಮ್ಯುನಿಟಿಗೆ ಇರುವಂತಹ ನಾಯಕರುಗಳ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಿಗಿರುವಂಥದ್ದು. ಆದರೆ ವೋಟರ್ಗಳು ನಾಯಕರುಗಳ ಮಾತುಗಳಿಗೆ ಒಪ್ಪಿ ಮತಗಳಾಗಿ ಕನ್ವರ್ಟ್ ಆಗ್ತಾವ ಕೋಲಿ ಕಮ್ಯುನಿಟಿ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಇಲ್ಲ. ಅಲ್ಲೂ ಕೂಡ ಡಿವೈಡ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಬಾರಿ ಹಿಂದುಳಿದ ವರ್ಗಗಳ ಮತಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಹೋದರೂ ಕೂಡ ವೀರಶೈವ ಮತ್ತು ಮೇಲ್ವರ್ಗದ ವೋಟುಗಳು ಕೆಲವು ಕಾರಣಕ್ಕೋಸ್ಕರ ಏನು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ. ಇದೇ ಒಂದು ಈ ರೀತಿ ಟಫ್ ಆಗಲುವುದಕ್ಕೆ ಕಾರಣ ಅಂತ ಹೇಳಬೇಕಾಗ್ತದೆ. ಆದಾಗ್ಯೂ ಕೂಡ ಫಲಿತಾಂಶ ಏನಾಗ್ತದೆ, ಮತದಾರರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದು ಮಾತ್ರ ಫಲಿತಾಂಶ ಬಂದ ನಂತರ ಗೊತ್ತಾಗಬೇಕಾದಂಥದ್ದು. ಏನೇ ಇರಲಿ, ಒಟ್ಟಾರೆ ಈ ಸೋಲು ಗೆಲುವು ಒಂದು ರೀತಿ ಕಾಂಗ್ರೆಸ್ಗೆ ಪ್ರಿಯಾಂಕಾ ಖರ್ಗೆ ಅವರೇನೆ ಹೊತ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಮಾತ್ರ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಗೆದ್ದರೂ ಕೂಡ ಚುನಾವಣೆ ಘೋಷಣೆ ಆದಾಗಿನಿಂದ ಇದುವರೆಗೂ ಕೂಡ ಕ್ಷೇತ್ರ ಬಿಟ್ಟು ಕದಲದೆ ನಿರಂತರವಾಗಿ ಪ್ರಚಾರ ಮಾಡಿರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು. ಒಂದು ವೇಳೆ ಕಾಂಗ್ರೆಸ್ ಗೆದ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಆ ಕ್ರೆಡಿಟ್ನಲ್ಲಿ ಬಹುಪಾಲು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಲ್ಲಬೇಕಾಗ್ತದೆ. ಒಂದು ವೇಳೆ ಸೋತಿದ್ದೇ ಆದಲ್ಲಿ ಈ ಥರದ ಗೊಂದಲಗಳೇನು ಕ್ರಿಯೇಟ್ಗಳಾದವು, ಆ ಗೊಂದಲಕ್ಕೆ ಯಾರು ಅಂತ ಬೆರಳು ತೋರಿಸೋಕೆ ಹೋದಾಗ ಪ್ರತಿಯೊಬ್ಬರ ಬೆರಳು ಕೂಡ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಗೆ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಸೋತಿದ್ದೇ ಹೋದಲ್ಲೂ ಅದರಲ್ಲೂ ಕೂಡ ಬಹುಪಾಲು ಪ್ರಿಯಾಂಕಾ ಖರ್ಗೆ ಅವರೇ ಹೊತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಈ ಕ್ಷೇತ್ರದಲ್ಲಿ. ಒಟ್ಟಾರೆ ಮತದಾರ ಯಾರನ್ನ ಕೈ ಹಿಡಿದಿದ್ದಾನೆ ಯಾರನ್ನು ಬಿಟ್ಟಿದ್ದಾನೆ ಅನ್ನುವಂಥದ್ದು ಮಾತ್ರ ಫಲಿತಾಂಶದ ನಂತರವೇ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ. ಕಳೆದ ಬಾರಿ ವೋಟಿಂಗ್ಗೆ ಕಂಪೇರ್ ಮಾಡಿದಾಗ ಈ ಬಾರಿ ಇಷ್ಟೊಂದು ಬಿಸಿಲು ಇದ್ರೂ ಕೂಡ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬಿಸಿಲಿನ ಪ್ರಮಾಣ ಅತಿ ಹೆಚ್ಚಿರುವಂಥದ್ದು. ಆದಾಗ್ಯೂ ಕೂಡ ಕಳೆದ ಬಾರಿಗಿಂತ 1-2% ವೋಟಿಂಗ್ ಹೆಚ್ಚಿಗೆ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮತದಾನ ಹೆಚ್ಚಳವಾಗಿರುವಂಥದ್ದು ಒಂದು ಕಡೆ ಸಮಾಧಾನಕರ ಸಂಗತಿ. ಅಜಿತ್ ಮತ್ತು ಪ್ರಶಾಂತ್ ಸರ್, ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಮನಸ್ಥಿತಿ ಹೆಂಗಿತ್ತು? ಹಿಂದುಳಿದ ಪ್ರದೇಶ, ಬಡತನ ಜಾಸ್ತಿ ಇದೆ. 2,000 ರೂಪಾಯಿ ದುಡ್ಡು ಡೆಫಿನೆಟ್ಲಿ ಅವರಿಗೆ ದೊಡ್ಡ ಮೊತ್ತ. ಅದು 2,000 ರೂಪಾಯಿ ದುಡ್ಡು ಆಗಿರಬಹುದು, ಉಚಿತ ಬಸ್ ಪ್ರಯಾಣ ಆಗಿರಬಹುದು, ಝೀರೋ ಕರೆಂಟ್ ಬಿಲ್ ಬರುತ್ತೆ ಅನ್ನೋದಾಗಿರಬಹುದು. ಖಂಡಿತವಾಗಿಯೂ ಅಜಿತ್, ಈ 2,000 ರೂಪಾಯಿ ಏನು ಗ್ಯಾರಂಟಿ ಅಥವಾ ಮತ್ತು ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳೇನಿದ್ದಾವೆ, ಈ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮಾತನಾಡಿರುವಂಥದ್ದು ನಾವು ಸರ್ವೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿದಾಗ ನಮಗೆ ಗೊತ್ತಾಗಿರುವಂಥದ್ದು. ಆದಾಗ್ಯೂ ಕೂಡ ಒಂದು ಮನಸ್ಥಿತಿ ನಾವು ಮನಗಂಡಿರುವಂಥದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಗ್ಯಾರಂಟಿಗಳು ಮುಂದುವರಿತದೆ, ಆದರೆ ದೇಶ ಕಾಯ್ಲಿಕ್ಕೊಬ್ಬರು ಬೇಕಲ್ಲ ಅನ್ನುವಂತಹ ಧಾಟಿನಲ್ಲಿ ಮಾತನಾಡಿರುವಂಥವರು ಯಾರು? ಗ್ಯಾರಂಟಿ ಸ್ಕೀಮ್ಗಳ ಪ್ರಯೋಜನವನ್ನು ಲಾಭವನ್ನು ಪಡ್ಕೊಳ್ತಾ ಇರುವಂತಹ ಮಹಿಳೆಯರು ಮತ್ತು ಅವರ ಕುಟುಂಬಸ್ಥರಲ್ಲೂ ಕೂಡ ಭಾಳಷ್ಟು ಜನ ಈ ರೀತಿ ಮಾತನಾಡಿರುವಂಥದ್ದು ಕೂಡ ಕೇಳಿರುವಂಥದ್ದು. ಹಾಗಾಗಿ ಗ್ಯಾರಂಟಿ ಒಂದೇ ಕಾಂಗ್ರೆಸ್ಗೆ ಗೆಲುವಿನ ದಡಕ್ಕೆ ಒಯ್ದು ಮುಟ್ಟಿಸ್ತದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಆದಾಗ್ಯೂ ಕೂಡ ದೇಶದ ವಿಚಾರಕ್ಕೆ ಬಂದಾಗ, ದೇಶದ ರಕ್ಷಣೆಯ ವಿಚಾರಕ್ಕೆ ಬಂದಾಗ ಈ ಥರ ಬೇರೆ ಬೇರೆ ಈ ಸರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಕಂಟೆಸ್ಟ್ ಮಾಡಿಲ್ಲವಲ್ಲ ಅನ್ನುವಂತಹ ನಿರಾಸಕ್ತಿ ಒಂದು ಕಡೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರಾದರೆ ದೇಶಕ್ಕೆ ರಕ್ಷಣೆ ಸಿಗ್ತದೆ ಅನ್ನುವಂತಹ ಮಾತುಗಳು ಮತ್ತೊಂದು ಕಡೆ, ಗ್ಯಾರಂಟಿಗಳು ಇವ್ರು ಯಾರೇ ಗೆದ್ದರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಯಾರೇ ಗೆದ್ದರೂ ಕೂಡ ಈ ಗ್ಯಾರಂಟಿಗಳು ಹೇಗೂ ಮುಂದುವರಿತಾವಲ್ಲ ಅನ್ನುವಂತಹ ಮನಸ್ಥಿತಿ ಕೂಡ ಮತದಾರರಲ್ಲಿರುವಂಥದ್ದು. ಗ್ಯಾರಂಟಿ ಬಗ್ಗೆ ಯಾರ್ಯಾರು ಪ್ರಯೋಜನಗಳು ಪಡ್ಕೊಳ್ತಾ ಇದ್ದಾರೆ, ವಿಶೇಷವಾಗಿ ಗ್ರಾಮೀಣ ಭಾಗದ ಮಹಿಳೆಯರು 100% ಭಾವನೆಗಳಿದ್ದಾವೆ. ಆದರೆ ಆ ಪಾಸಿಟಿವ್ ಭಾವನೆಗಳು ಇರುವಂಥವ್ರು ಎಲ್ಲರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ. ಶರಣಯ್ಯ ಅವರೇ, ಇಷ್ಟು ಸುದೀರ್ಘ ಅವಧಿಯವರೆಗೆ ನೀವು ಕಲ್ಯಾಣ ಕರ್ನಾಟಕ ಕವರ್ ಮಾಡಿದಿರಿ. ಈ ಬಾರಿ ಕಲ್ಯಾಣ ಕರ್ನಾಟಕವೇ BJPಗೆ ಒಂದು ರೀತಿಯ ವಾಟರ್ಲೂ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳಲ್ಲಿ BJP ವಲ್ನರೇಬಲ್ ಸ್ಥಿತಿಯಲ್ಲಿತ್ತು ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ನಿಮಗೇನು ಅನಿಸುತ್ತೆ? 5 ಕ್ಷೇತ್ರಗಳನ್ನು ನೋಡಿದಾಗ ಮೋದಿ ಫ್ಯಾಕ್ಟರು, ಗ್ಯಾರಂಟಿ ಫ್ಯಾಕ್ಟರು, ಅಭ್ಯರ್ಥಿಗಳು, ಜಾತಿಯ ಸಮೀಕರಣಗಳನ್ನು ನೋಡಿದಾಗ 5 ಕ್ಷೇತ್ರಗಳನ್ನು ಸೇರಿಸಿ ನೋಡೋದಾದರೆ 50-50 ಆಗುತ್ತಾ? ಕಾಂಗ್ರೆಸ್ ಮೇಲ್ಗೈ ಆಗುತ್ತಾ? BJP ಮೇಲ್ಗೈ ಆಗ್ಬೋದಾ? ತುಂಬ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ ಕೊಟ್ಟರೆ.
ಇಲ್ಲಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕ್ಷೇತ್ರದ ಮೇಲೆ ಹಿಡಿತ ಹೊಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಸಾಕಷ್ಟು ಕ್ಷೇತ್ರಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು, BJP ಕೂಡ ಅಷ್ಟೇ ಟಫನ್ನು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದಾಗ ಈ ಬಾರಿ BJPಗಿಂತ ಕಾಂಗ್ರೆಸ್ ಇಲ್ಲಿ ಅಂದರೆ ಕ್ಷೇತ್ರವಾರು ನೋಡಿದಾಗ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬರ್ತಾವಂತೆ ಅನ್ನಿಸೋದಿಲ್ಲ. ಕಲಬುರಗಿ ಸೇರಿದಂತೆ ಕೆಲವು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಬಿಗ ಹಿಡಿತ ಹೊಂದಿದ್ರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳು BJPನ ಗೆಲ್ತದೆ ಅನ್ನುವಂಥದ್ದು ಇವತ್ತಿನ ವಾತಾವರಣ ನೋಡಿದಾಗ ಗೊತ್ತಾಗ್ತಾ ಇರುವಂಥದ್ದು. ಪ್ರಶಂಸ. ಥ್ಯಾಂಕ್ ಯು ಶರಣಯ್ಯ, ನಿಮ್ಮ ಎಲ್ಲ ಮಾಹಿತಿಗೆ. ಗೊತ್ತಿಲ್ಲ ಅಂದರೆ ಶರಣಯ್ಯ ಅವರು ಒಂದು ಅಬ್ಸರ್ವೇಷನ್ನ ನಾವು ಕೂಡ ಏನೋ ಎಂಡೋರ್ಸ್ ಮಾಡಬಹುದು, ನೀವು ಕೂಡ ಎಂಡೋರ್ಸ್ ಮಾಡಬಹುದು. ಕಾಂಗ್ರೆಸ್ ಲುಕ್ಸ್ ಮೋರ್ ಸಿಸ್ಟಮ್ಯಾಟಿಕ್ ದಿಸ್ ಟೈಮ್. ನೋಡಿ, ಅದು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾರಣಕ್ಕೋ ಏನೋ ಅಂತಿಮವಾಗಿ ಮತ ಹೆಂಗೆ ಕನ್ವರ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ ಕಾರ್ಯಕ್ರಮಗಳ ಮೇಲೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳೆದ ನೀವು 20 ವರ್ಷಗಳಲ್ಲಿ ನೋಡಿ, ಈಗ ಖರ್ಗೆ ಅವರ ಕ್ಷೇತ್ರ, ಇನ್ನೂ ಕೆಲವು ಈಗ DK ಸುರೇಶ್ ಇರ್ತಕ್ಕಂಥ ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ, ಕೋಲಾರ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವತ್ತಿಗೂ ಕೂಡ ಒಂದು ಮುನ್ನಡೆ ಕಾಯ್ದುಕೊಳ್ತಾ ಇತ್ತು. ಆದರೆ BJP ಡಾಮಿನೆಂಟ್ ಇರುವ ಕ್ಷೇತ್ರಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನಾವು ಬೆಳಗಾವಿಗೆ ಹೋಗಿದ್ವಿ, ಐ ನೆವರ್ ಎಕ್ಸ್ಪೆಕ್ಟೆಡ್ ಕಾಂಗ್ರೆಸ್ ಆ ಒಂದು ಅಪ್ಬೀಟ್ ಮೂಡ್ನಲ್ಲಿ ಅಲ್ಲಿ ಕಾರ್ಯಕರ್ತರು ಕಂಡು ಬರ್ತಾರೆ ಅಂತ. ಅಂದರೆ BJPಯವರು ಒಂದು ಮಾತನಾಡಿದರೆ ಕಾಂಗ್ರೆಸ್ನವರು ಎರಡು ಮಾತಾಡ್ತಾರೆ. ಹುಬ್ಳಿ ಧಾರವಾಡದಲ್ಲಿ ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಸಂತೋಷ್ ಲಾಡ್ BJPಗೆ ಒಂದು ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಮಗಳು ಹೋಗಿದ್ದರಿಂದ ಆ ಫೈಟ್ ಕಂಡು ಬರ್ತಾ ಇದೆ. ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ದಶಕಗಳಿಂದ ಗೆದ್ದೇ ಇಲ್ಲ. GM ಸಿದ್ದೇಶ್ ಅವರು ತಂದೆ ಗೆಲ್ತಿದ್ರು. ಅಂದರೆ ನಿಮ್ಗೆ ಹೆಚ್ಚು ಕಡಿಮೆ 99-98ರಿಂದ ಕ್ಲೋಸ್ ಕಾಂಟೆಸ್ಟ್ ಇರ್ತಿತ್ತು, ಬಟ್ ಗೆಲುವು BJP ಆದರೆ ಈ ಬಾರಿ ನಿಮ್ಗೆ ಏನೂ ಆಗಬಹುದು ಅಂತಕ್ಕಂಥ ಸ್ಥಿತಿಗೆ ಹೋಗಿ ದಾವಣಗೆರೆ ತಲುಪಿರ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡಿದ್ದೀವಿ. ಇದು ನನಗನ್ಸುತ್ತೆ ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ಈ ವಾತಾವರಣ ಇಲ್ಲ, ಆದರೆ ಕರ್ನಾಟಕದಲ್ಲಿ 2-3 ಕಾರಣ ಇರ್ಬೋದು. ಒಂದು, ಸಿದ್ದರಾಮಯ್ಯ ಮಾಸ್ ಲೀಡರ್ಶಿಪ್, ಜೊತೆಗೆ DK ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟಕ ಅನ್ನುವ ಕಾರಣಕ್ಕೋಸ್ಕರ ನರೇಟಿವ್ ಬಿಲ್ಡ್ ಮಾಡುವ ಪ್ರಯತ್ನವನ್ನು BJP ಏನು ಮಾಡುತ್ತೆ, BJP ಇಡೀ ರಾಷ್ಟ್ರದಲ್ಲಿ ಏನು ಮಾಡುತ್ತೆ, ಫಸ್ಟ್ ನರೇಟಿವನ್ನು ತಾನು ಒಗೆಯುತ್ತೆ, ಕಾಂಗ್ರೆಸ್ ಅದನ್ನು ಹಿಂಬಾಲಿಸುತ್ತೆ. ಮೊನೋಪೊಲಿ ಆಫ್ ನರೇಷನ್ ಬಿಲ್ಡಿಂಗ್ ಅಂತ ಬಟ್ ಇಲ್ಲಿ ಹಾಗಿರಲಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಮೊದಲ ಕಾರ್ಡನ್ನು ಎಸ್ತಿದ್ರು, BJP ಅದರ ಹಿಂದೆ ಬರ್ತಾ ಇತ್ತು. ಈಗ ಚಂಬು ತೆರಿಗೆ ನೋಡಿ, ಚಿಪ್ಪು ವಾಸ್ ದ ರಿಯಾಕ್ಷನ್ ಆಫ್ BJP. ರಿಯಾಕ್ಷನ್ ಆಕ್ಷನನ್ನು ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಮೊದಲು ಬಾರಿ ನೋಡಿದ್ವಿ. ಮೂರನೇ ಅಂಶ ನನಗನ್ನಿಸ್ತಾ ಇರತಕ್ಕಂಥದ್ದು, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತ ಎಷ್ಟು ಸಬೂಟಾಜ್ ಆಗುತ್ತೆ, ಏನಾಗುತ್ತೆ, ಅದು ಮುಂದಿನ ಭಾಗ, ಎಷ್ಟು ವೋಟ್ ಬರುತ್ತೆ ಅಂತಕ್ಕಂಥ. ಆದರೆ ಕಾಂಗ್ರೆಸ್ ಕಾರ್ಯಕರ್ತ BJPಗೊಂದು ಪ್ರಬಲ ಪೈಪೋಟಿಯನ್ನು ರಾಜ್ಯದ 28 ಕ್ಷೇತ್ರ, ಅಂದರೆ ಈಗ ಹುಬ್ಳಿ ಧಾರವಾಡದಂಥ ಕ್ಷೇತ್ರ ಏನು, ಅಲ್ಲಿ 96ರಿಂದ BJPನೇ ಸತತವಾಗಿ ಗೆಲ್ತಾ ಇದೆ. ಅದೊಂದು ರೀತಿ ನೀವು ದೇಶದ BJPಯ ಒಂದು 50 ಕ್ಷೇತ್ರ ತೆಗೆದುಕೊಂಡ್ರೆ ಹುಬ್ಳಿ ಧಾರವಾಡ ಬರುತ್ತೆ, ಶಿವಮೊಗ್ಗ ಬರುತ್ತೆ. ಅಂಥ ಕ್ಷೇತ್ರದಲ್ಲೂ ಕೂಡ ಹೋಗಿ ಕಾಂಗ್ರೆಸ್ ಪೈಪೋಟಿಯನ್ನು ನೀಡ್ತಾ ಇರತಕ್ಕಂಥದ್ದು ಗಮನಿಸಬೇಕಾದ ಸಂಗತಿ. ರಿಸಲ್ಟ್ಸ್ ಅದರ ಮೇಲೆ ಪರಿಣಾಮ ಬೀರುತ್ತಾ, ಅಂತರ ಕಡಿಮೆ ಆಗುತ್ತಾ, ಅಥವಾ ಕಾಂಗ್ರೆಸ್ಸಿನ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ಸ್ಥಿತಿಗತಿಯನ್ನು ನಾವು ನೋಡ್ತಾ ಇದ್ದೀವ, ವಿ ಡೋಂಟ್ ನೋ. ಬಟ್ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ನನಗನ್ಸಿದ್ದು ಅಂದರೆ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಎನರ್ಜೈಸ್ ಆಗಿದೆ. ಮೋದಿ ನರೇಟಿವ್ ನಾವೊಂದು ಕೌಂಟರ್ ನರೇಟಿವ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದನ್ನು ನಾವು ನೋಡಲಿಕ್ಕೂ ಸಿಗ್ತಾ ಇದೆ. ದೇಶದ ಬೇರೆ ಭಾಗಗಳಲ್ಲಿ ಇದು ತುಂಬ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಕರೆಕ್ಟ್. ಆದರೆ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾನು ಒಂದು ಚುನಾವಣೆಯ ಕವರೇಜ್ ಗುಜರಾತಿಗೆ ಹೋಗಿದ್ದೆ. ಕಾಂಗ್ರೆಸ್ನವ್ರನ್ನ ಒಬ್ಬರನ್ನ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಬೆನ್ನತ್ಕೊಂಡು ಹುಡುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇತ್ತು. ಕರ್ನಾಟಕದಲ್ಲಿ ಹಂಗಿಲ್ಲ ಅಂತ ನಾನು ಹೇಳೋದು. ಹುಡುಕಿಕೊಂಡು ಬೆನ್ನತ್ಕೊಂಡು ಹೋಗಿ ಇಲ್ಲ ನೀವು ಕೌಂಟರ್ BJP ವ್ಯೂ ಒಂದು ಹೇಳಿ ಅಂತ ಕೇಳಬೇಕಾದ ಪರಿಸ್ಥಿತಿ ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ, ಮೊನ್ನೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಉತ್ತರ ಪ್ರದೇಶವನ್ನು ಓಡಾಡುವಾಗ ಅಂಥ ಪರಿಸ್ಥಿತಿ ಕಾಣಿಸುತ್ತೆ. ಅಂದರೆ ಈಗ ಪೋಲ್ಸ್ಟರ್ಸ್ಗಳು ಕೂಡ ಅನೇಕರು ಓಡಾಡ್ತಿದ್ದಾರೆ. ಅಂದರೆ ದಿಲ್ಲಿಯವರು ಇರೋದ್ರಿಂದ ನಂಗೆ ಸ್ವಲ್ಪ ಸಂಪರ್ಕ ಇರೋರು ಕೂಡ ಸುಲಭವಾಗಿ ಈ ಸೀಟ್ BJP ಗೆದ್ದು ಬಿಡುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ನೋಡಿ, ಮೋದಿ ಇಮೇಜ್ ಕೆಳಗಡೆ ಇಲ್ಲ, ಮೋದಿ ಜನಪ್ರಿಯತೆ ಪೀಕ್ನಲ್ಲಿದೆ, ಕೆಳಗಡೆ ಇಳಿದಿಲ್ಲ. ಫೆಟಿಗ್ ಫ್ಯಾಕ್ಟರ್ ಇದೆ. ಆದರೆ ಅಭ್ಯರ್ಥಿಗಳ ಬಗ್ಗೆ, BJP ಪಾರ್ಟಿ ಬಗ್ಗೆ, BJPಯ ಕೆಲ ಡಿಸಿಷನ್ಸ್ಗಳ ಬಗ್ಗೆ ಫೆಟಿಗ್ ಮತ್ತು ಅಸಮಾಧಾನ ಇದೆ. ಅದು ಕೊನೆಯ ಹಂತದಲ್ಲಿ ವಾಪಸ್ ಮೋದಿಯವರ ಕಾರಣದಿಂದ, ಈಗ ಈ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಮೋದಿಯವರ ಕಾರಣದಿಂದ ಬಂದು ನಿಲ್ಲುತ್ತಾ,
ಅಥವಾ ಕಾಂಗ್ರೆಸ್ನ ಜಾತಿ ಸಮೀಕರಣಗಳು ಕುರುಬ ಮುಸ್ಲಿಂ ದಲಿತ್ ರೈಟ್ ಸಾಲಿಡ್ ವೋಟಿಂಗ್ ಆಗಿ ಅದರ ಜೊತೆಗೆ ಈ ಗ್ಯಾರಂಟಿಗಳ ಇಂಪ್ಯಾಕ್ಟ್ ಕಾರಣದಿಂದ ಎಲ್ಲ ಜಾತಿಯ ಬಡ ಮಹಿಳೆಯರು ಏನಾದರೂ ಕಾಂಗ್ರೆಸ್ ಜೊತೆ ನಿಂತ್ಕೊಂಡ್ರೆ ಯು ಕ್ಯಾನ್ ಸಿ ಎ ಡ್ರಾಮ್ಯಾಟಿಕ್ ರಿಸಲ್ಟ್. ನಾನು ಶರ ಬರಿತಾ ಇಲ್ಲ, ಆದರೆ ವೋಟಿಂಗ್ ಪ್ಯಾಟರ್ನ್ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇವತ್ತು ರಾತ್ರಿ ಒಂದು ದಿವಸ ಟೈಮ್ ಕೊಡಿ, ಇವತ್ತು ರಾತ್ರಿ ಒಂದು ಟೈಮ್ ಕೊಡಿ, ಸ್ವಲ್ಪ ಟೈಮ್ ಬೇಕಾದಕ್ಕೆ ರಾಜ್ಯದಾದ್ಯಂತ ಅಲ್ಲಲ್ಲಿ ಇರುವಂಥ ಏನು ಈ ಪರಿಣಿತರ ಜೊತೆಗೆ ಫೋನ್ ಮಾಡಿ ಮಾತಾಡಿ ಚರ್ಚೆ ಮಾಡಿದಾಗ ಒಂದು ಅಂದಾಜು ಸಿಗ್ತಾ ಹೋಗುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಸಂಜೆ 5 ಗಂಟೆಯ ತನಕದ ಫಲಿತಾಂಶ ಅಲ್ಲ, ಮತದಾನದ ಪ್ರಮಾಣವನ್ನು ನೋಡ್ತಾ ಇದ್ದೀರಿ. ಸಂಜೆ 5 ಗಂಟೆಯ ತನಕ 66.05, ಕಳೆದ ಸಲ 68.9 ಇತ್ತು. ಅಲ್ಲಿಗೆ ಅಟ್ಲೀಸ್ಟ್ ಬೈ 1%, ಕನಿಷ್ಠ ಪಕ್ಷ 1% ಮತದಾನ ಕಳೆದ ಸಲಕ್ಕಿಂತ ಈ ಸಲ ಜಾಸ್ತಿ ಆಗುತ್ತೆ. ಅದು ಯಾರಿಗೆ ಲಾಭದಾಯಕ? ಎರಡೂ ಕ್ಯಾಂಪ್ಗಳಲ್ಲಿ ಅವರವರದ್ದೇ ಆದ ಚರ್ಚೆಗಳಿದ್ದಾವೆ. ಕಾಂಗ್ರೆಸ್ನವರು ಹೇಳೋದು ಗ್ಯಾರಂಟಿ ಕಾರಣಕ್ಕಾಗಿ ಕಳೆದ ಸಲಕ್ಕಿಂತ ಹೆಚ್ಚು ಜನ ಹೆಣ್ಮಕ್ಳು ಈ ಸಲ ಬಂದು ಮತದಾನ ಮಾಡಿದ್ದಾರೆ, ಆದ್ದರಿಂದ ನಮಗೆ ಲಾಭ ಆಗುತ್ತೆ ಅಂತ. ನರೇಂದ್ರ ಮೋದಿಯ ಕಾರಣಕ್ಕಾಗಿ ಹೆಚ್ಚು ಜನ ಬಂದು ಮತದಾನ ಮಾಡಿದ್ದಾರೆ, ನಮಗೆ ಲಾಭ ಆಗುತ್ತೆ ಅಂತ ಬಿಜೆಪಿಯವರು. 66.05. ಅದಷ್ಟು ಸಿಂಪ್ಲಿಫೈ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗಿದೆ, ಈಗ ಗ್ಯಾರಂಟಿ ಯಾವ ಮಹಿಳೆಯರು ಗ್ಯಾರಂಟಿ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ವೋಟ್ ಮಾಡ್ತಿದ್ದಾರೆ? ಲಿಂಗಾಯತ ಮಹಿಳೆಯರು ಮಾಡ್ತಿದ್ದಾರಾ? ಕುರುಬ ಮಹಿಳೆಯರು ಮಾಡ್ತಿದ್ದಾರಾ? ಐ ಆಮ್ ಸಾರಿ, ನಾನು ಜಾತಿಗೆ ಬಂದಾಗ ಈ ದಲಿತ ಮಹಿಳೆಯರು ಮಾಡ್ತಿದ್ದಾರಾ? ದಲಿತರಲ್ಲಿ ಯಾವ ಮಹಿಳೆಯರು ಮಾಡ್ತಿದ್ದಾರೆ? ಜಾತಿಗೆ ಬಂದಾಗ ಸಾರಿ ಅನ್ಬೇಕಾಗಿಲ್ಲ ನೀವು. ನನ್ನ ಇಷ್ಟ ನಿಮ್ಮ ಇಷ್ಟದ ಪ್ರಶ್ನೆ ಅಲ್ಲ ಇದು, ಹಾರ್ಡ್ ಟ್ರೂತ್ ರಿಯಾಲಿಟಿಯ ಪ್ರಶ್ನೆ. ಎಸ್, ಅವರು ಯಾರು ಕಳೆದ ಬಾರಿ ವೋಟ್ ಮಾಡಿದವರೇ ಈ ಬಾರಿ ವೋಟ್ ಮಾಡ್ತಿದ್ದಾರಾ, ಅಥವಾ ಹೊಸಬರು ಗ್ಯಾರಂಟಿ ಕಾರಣದಿಂದ ವೋಟ್ ಮಾಡ್ತಾ ಇದ್ದಾರೆ? ಅದನ್ನು ನೋಡಬೇಕಾಗತ್ತೆ. ಎಸ್, ಎರಡನೇ ಕಡೆ ನನಗನ್ಸುತ್ತೆ ಎರಡೂ ಫ್ಯಾಕ್ಟರ್ ನಲ್ಲಿಫೈ ಯಾಕಾಗತ್ತೆ ಅಂತ ನನಗನ್ನಿಸ್ತಿದೆ ಅಂತಂದರೆ, ಕಳೆದ ಬಾರಿ ಕಾಂಗ್ರೆಸ್ಸಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಮೇಲೆ ಸಿಟ್ಟಿನಿಂದ ವೋಟ್ ಮಾಡಿದವರು ಈ ಬಾರಿ ಮೋದಿಯ ಮೇಲಿನ ಪ್ರೀತಿಯ ಕಾರಣದಿಂದ ಕೂಡ ಕ್ರಾಸ್ ಆಗ್ಬೋದು. ಅದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಅದರ್ವೈಸ್ ಬಿ ಜೆ ಪಿ ಫೈಟಿಗೆ ಬರೋಲ್ಲ ಅದಾಗದೇ ಹೋದರೆ. ಹೌದು. ಹೀಗಾಗಿ ಆ ಎರಡೂ ಫ್ಯಾಕ್ಟರ್ಗಳು ಏನು ಹೇಳಲಾಗ್ತಾ ಇದೆ ಅವು ನಲಿಫೈ ಆಗ್ತವೆ. ಈ 1% ಜಾಸ್ತಿ ಮಾಡಿದವರು ಯಾರು? ಹೊಸ ಮತದಾರರ? ಎಸ್, ಇದನ್ನು ನೋಡ್ಬೇಕು ನಾನು. ಹೊಸ ಮತದಾರರಲ್ಲಿ ಈಗ ನಾವು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಆ ಚರ್ಚೆ ಬಹಳ ನಡೀತು. 2,91,000 ಮತದಾರರು ಹೆಚ್ಚುವರಿಯಾಗಿ ಮತದಾನ ಮಾಡಿದ್ದಾರೆ ಕಳೆದ ಸಲಕ್ಕೆ ಹೋಲಿಸಿದರೆ. ನಾನು ತುಂಬ ಅಂದರೆ ಹುಬ್ಳಿಯಲ್ಲಿ ನನಗೆ ಅನೇಕ ಕಾಲೇಜ್ ಹುಡುಗರನ್ನ ಮಾತಾಡ್ತಾ ಇದ್ದೆ ನಾನು. ಅವರು ಅಲ್ಲಿಯವರಲ್ಲ, ಎಲ್ಲ ಬೇರೆ ಬೇರೆ ಜಮಖಂಡಿ, ವಿಜಯಪುರ, ಬಾಗಲಕೋಟೆ. ಅವರು ವೋಟ್ಗೋಸ್ಕರ ಇವತ್ತು ಬಸ್ ಹತ್ತಿ ಹೋಗಿ ವೋಟ್ ಮಾಡಿ ಬರಬೇಕು ಅಂತಕ್ಕಂಥ ಸ್ಥಿತಿಗತಿಯಲ್ಲಿದ್ದವರು. ಕರೆಕ್ಟ್. ಸೊ ಈ ಫಸ್ಟ್ ಟೈಮ್ ವೋಟರ್ಸ್ನ ಮೆಂಟಾಲಿಟಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇವತ್ತು ರಾತ್ರಿ ಬಸ್ಗಳ ತುಂಬ ಕೊರತೆ ಇದ್ದಾವೆ. ನೀವು ಪ್ರೈವೇಟ್ ಬಸ್ಗಳನ್ನು ನೋಡಿ 3,000, 2,500-3,000 ರೂಪಾಯಿ ಟಿಕೆಟ್. ಡೈನಾಮಿಕ್ ಫೇರ್, ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಅಂತ. ಅಂದರೆ ಮತದಾನದ ಉತ್ಸಾಹ ಕಾಣಿಸ್ತಾ ಇದೆ. ಅದು ಯಾರ ಪರವಾಗಿ ಶರ ಬರೆಯೋದಕ್ಕಾಗೋದಿಲ್ಲ. ಒಂದು ಸಲ ಕ್ಷೇತ್ರವಾರು ರಣಕಲಿಗಳ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ ನಿಮಗೆ. ಬೆಳಗಾವಿಯಿಂದ ಆರಂಭಿಸಿದರೆ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಮಿಸ್ ಮಾಡಿಕೊಂಡ್ರು. ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿಗೆ ಹೋದರು, ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತರು, ಮತ್ತೆ ಬಿಜೆಪಿಗೆ ಬಂದರು. ಅವರ ಆಪ್ಷನ್ ನಂಬರ್ 1 ಹುಬ್ಬಳ್ಳಿ ಧಾರವಾಡ ಆಗಿತ್ತು, ಆಪ್ಷನ್ ನಂಬರ್ 2 ಹಾವೇರಿ ಆಗಿತ್ತು. ಕಟ್ಟ ಕಡೆಯ ಆಯ್ಕೆ ಅವರದ್ದು ಬೆಳಗಾವಿ ಆಗಿತ್ತು. ಬೆಳಗಾವಿಗೆ ಕಳಿಸ್ತು ಬಿಜೆಪಿ, ಅವರನ್ನು ಬೆಳಗಾವಿ ಟಿಕೆಟ್ ಕೊಟ್ಟು ಕಳಿಸ್ತು. ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ, ಸೋದರ ಮಾವ ಅಲ್ಲಿ ವಿಧಾನ ಪರಿಷತ್ ಸದಸ್ಯ. ಬೆಳಗಾವಿ ರಾಜಕಾರಣದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳ ಮೇಲೆ ಹಿಡಿತ ಯಾರದ್ದು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಪಾಲಿಟಿಕ್ಸ್ನಲ್ಲಿ ಸಣ್ಣ ಹಲ್ಚಲ್ಲಾದರೆ ವಿಧಾನಸೌಧ ನಡಗುತ್ತೆ. ನೋಡಿದ್ದೀವಿ ಇದನ್ನು ಅನೇಕ ಸಂದರ್ಭಗಳಲ್ಲಿ. ಆ ಲೆಕ್ಕಾಚಾರದಲ್ಲಿ ಹಿಡಿತಾ ಇದೆ ಹೆಬ್ಬಾಳ್ಕರ್ ಕುಟುಂಬಕ್ಕೆ. ಜಿದ್ದಿಗೆ ಬಿದ್ದಿದ್ದಾರೆ, ಈ ಸಲ ಜಿದ್ದಿಗೆ ಬಿದ್ದಿದ್ದಾರೆ. ಜಗದೀಶ್ ಶೆಟ್ಟರ್ನ ದಡ ಮುಟ್ಟಿಸುವುದು ಅಲ್ಲಿ ಮೋದಿ ಅಲೆ. ಸ್ಥಳೀಯರಲ್ಲ ಅನ್ನೋ ಚರ್ಚೆ. ಟಿಕೆಟ್ ತಮ್ಮ ಅಭ್ಯರ್ಥಿ ಅಥವಾ ತಾವು ಗೆಲ್ಲಿಸಿದ ತಮ್ಮ MP ಮರಾಠಿ ಮಾತಾಡಬೇಕು ಅನ್ನೋ ನಿರೀಕ್ಷೆ ಇದೆ ಬೆಳಗಾವಿ ಜನರಿಗೆ.
ಹಿ ಶುಡ್ ಸ್ಪೀಕ್ ಮರಾಠಿ ಅಂತ, ಬಟ್ ಈ ಕಾಂಟ್. ಜಗದೀಶ್ ಶೆಟ್ಟರ್ಗೆ ಮರಾಠಿ ಬರೋದಿಲ್ಲ. ನೀವು ಟಿಕೆಟ್ ಕೊಟ್ಟಾಗ ಜಗದೀಶ್ ಶೆಟ್ಟರ್ ನನಗನ್ಸಿತ್ತು ಕೊಲಾಪ್ಸ್ ಆಗಿಬಿಡ್ತಾರೆ ಅಂತ. ಅಂದರೆ ಹುಬ್ಳಿ ಧಾರವಾಡಿಯಲ್ಲಿ ಬೆಳಗಾವಿಯಲ್ಲಿ ಅವ್ರಿಗೇನು ಸಂಬಂಧ ಅಂತ. ಬಟ್ ಹಿ ಪಿಕ್ಡ್ ಅಪ್ ವೆರಿ ವೆಲ್. ಅದಕ್ಕೆ ಎರಡು ಕಾರಣ ಅಂತ ನನಗನ್ಸುತ್ತೆ. ಒಂದು, ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇಬ್ಬರು ಕ್ಷೇತ್ರದಲ್ಲಿ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡು. ಬೆಳಗಾವಿ ಮತ್ತೆ ವಿವರಿಸಿ ಹೇಳಬೇಕಾಗಿಲ್ಲ, ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಫೈಟು ಅದು ಏನೋ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತು ಈಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ, ಆದರೆ ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣಿ, ಪಂಚಮಸಾಲಿ ಫ್ಯಾಕ್ಟರ್ ಇದೆ. ಮಗನೇ ನಿಂತಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ಪೊಲಿಟಿಕಲ್ ಅಕ್ಯುಮನ್ ಇದೆ, ತಮ್ಮದನ್ನುವ ಎಲ್ಲವನ್ನೂ ಪಣಕ್ಕಿಟ್ಟು ಹೋರಾಟ ಮಾಡಿ. ಆಮೇಲೆ ಚುನಾವಣೆ ಹೇಗೆ ನಡೆಸೋದು ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟ್ರೆಂತ್ ಕೂಡ ಹೌದು. ಆದರೆ ಜಗದೀಶ್ ಶೆಟ್ಟರ್ ಹೊರಗಿನವರಾಗಿ ಹೋಗಿ ಒಂದು ಜಾರಕಿಹೊಳಿ ಫ್ಯಾಕ್ಟರ್, ಇನ್ನೊಂದು ನನಗನ್ಸುತ್ತೆ ಬೆಳಗಾವಿ ನಗರ ಭಾಗದಲ್ಲಿ ಮೋದಿ ಫ್ಯಾಕ್ಟರ್ನ ಕಾರಣದಿಂದ ಜಗದೀಶ್ ಶೆಟ್ಟರ್ ತುಂಬ ಬೇಗನೆ 8-10 ದಿನದಲ್ಲಿ ಅವರು ಎಕ್ದಮ್ ಫೈಟಲ್ಲಿ ಬಂದರು. ಮತ್ತು ಬೆಳಗಾವಿಯಲ್ಲಿ ತುಂಬ ಜಗದೀಶ್ ಶೆಟ್ಟರ್ ಅಡ್ರೆಸ್ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ತಕ್ಷಣ ಅಲ್ಲೊಂದು ಮನೆ ಮಾಡ್ಕೊಂಡ್ರು, ಓಟ್ ಶಿಫ್ಟ್ ಮಾಡಿ ಅವಕಾಶ ಇತ್ತು. ಹುಬ್ಬಳ್ಳಿಯಿಂದ ತಮ್ಮ ಓಟನ್ನು ಬೆಳಗಾವಿಗೆ ಶಿಫ್ಟ್ ಮಾಡಿಕೊಂಡ್ರು. ಇವತ್ತು ಬೆಳಗಾವಿಲೇ ಮತದಾನ ಮಾಡಿದ್ದಾರೆ. ನನಗನ್ಸುತ್ತೆ ಇನ್ನೊಂದು ಅವ್ರಿಗೆ ಅಂದರೆ ಫೈಟಿಗೆ ಬರಲಿಕ್ಕೆ ಮುಖ್ಯ ಕಾರಣ ಜಗದೀಶ್ ಶೆಟ್ಟರ್ ಸ್ವಭಾವ. ಹುಬ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸ್ವಭಾವ ಅವ್ರಿಗೆ ದೌರ್ಬಲ್ಯ ಆಗಿತ್ತು. ಬೆಳಗಾವಿಯಲ್ಲಿ ದಟ್ ಇಸ್ ಅಸೆಟ್. ಹಾಗೆ ಯಾಕಂದರೆ ನೀವು ಬೆಳಗಾವಿ ರಾಜಕಾರಣದಲ್ಲಿ ಅಜಿತ್ ಒಬ್ಬನಿಗೊಬ್ಬರು ಈಗೋ ಫೈಟಿಂಗ್ ನಡೀತಾ ಇರತ್ತೆ. ನಾನು ಯಾಕೆ ಹೋಗ್ಬೇಕ್ರಿ, ಅವ ಬರಲಿ ರೀ ಅಂತ ಇರ್ತಾರೆ. ಒಬ್ಬ ಸಜ್ಜನ ಸಂಭಾವಿತ ಅನಿಸ್ಕೊತಾರೆ. ಜಗದೀಶ್ ಶೆಟ್ಟರ್ಗೆ ಈಗೋ ಇಲ್ಲ, ನಾನು ನೋಡಿರೋ ಅದು ಏನಾಗುತ್ತೆ, ಸಹಜವಾಗಿ ನಿಮಗೊಂದು ರೀತಿಯಾಗಿರ್ತಕ್ಕಂಥ ಆಕ್ಸಸ್ ಸಿಗುತ್ತೆ, ಓಟ್ ಸಿಗುತ್ತಾ. ನಾನು ಈಗಲೇ ಶರ ಬರೆಯಲ್ಲ, ಆದರೆ ನಿಮಗೊಂದು ಆಕ್ಸಸ್ ಸಿಗುತ್ತೆ. ಯಾಕಂದರೆ ಬೆಳಗಾವಿ ರಾಜಕಾರಣದಲ್ಲಿ ನೀವು ನೋಡಿ, ಅಭಯ್ ಪಾಟೀಲ್ ಕಂಡ್ರೆ ಜಾರಕಿಹೊಳಿ ಅವ್ರಿಗಾಗಲ್ಲ, ಸಂಜಯ್ ಪಾಟೀಲ್ ಕಂಡ್ರೆ ಅಭಯ್ ಪಾಟೀಲ್ಗಾಗಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡ್ರೆ ಉಳಿದು ನಿಮಗೆ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗಾಗಲ್ಲ, ಜಾರಕಿಹೊಳಿಗಾಗಲ್ಲ. ಈ ಫೈಟ್ ಇರುವಾಗ ನಿಮಗೆ ಜಗದೀಶ್ ಶೆಟ್ಟರ್ ಒಬ್ಬ ಈಗೋ ಇಲ್ಲದೆ ಇರೋದ್ರಿಂದ ನೇರವಾಗಿ ಒಂದು ಆಕ್ಸೆಸಿಬಿಲಿಟಿ ಬಂದಿದೆ ಅವ್ರಿಗೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರರ ಚುನಾವಣಾವನ್ನು ನಿರ್ವಹಿಸ್ತಕ್ಕಂಥ ರೀತಿಯ ಎದುರು ಅವರು ತಾಳತಾರ ಬಾಳತಾರ ಎದುರಿಸಿ ಗೆಲ್ತಾರ ಅಂತಕ್ಕಂಥದ್ದು June 4th ಹೇಳ್ಬೋದು ಅಂತ ಅನ್ಸುತ್ತೆ. ಚುನಾವಣೆಯನ್ನು ನಿರ್ವಹಿಸುವ ರೀತಿ ಅಂದರು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಬಹಳ ಮುಖ್ಯವಾದ ಅಂಶ ಖಜಾನೆಯನ್ನು ಎಷ್ಟು ಬಿಚ್ಚಿಟ್ಬಿಡ್ತಾರೆ ಅಂತ, ಬಹಳ ಮುಖ್ಯವಾದದ್ದು. ಆ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಮುಂದೆ ಹೋಗಿದ್ರು. ಡೆಫಿನೆಟ್ಲಿ ಈ ಚುನಾವಣೆ ಮುಗಿದೋಗಿದ್ದಾರೆ. ಇದೇನು ಅದನ್ನ ಹೇಳಿದ್ರೇನು ಹೇಳದೇ ಇದ್ರಿ? ಈಗ ನೀವು ಅವತ್ತು ಹೇಳಿದ್ರಿ ಶಿ ವಾಸ್ ವೇ ಅಹೆಡ್. ನಾನು ಆರ್ಥಿಕ ಸಂಪನ್ಮೂಲ ಅಂತ ಬಳಸಿದಾಗ ನೀವು ಹೇಳಿದ್ರಿ ಇಲ್ಲ ದುಡ್ಡು ಅಂತ ಹೇಳ್ರಿ. ಆರ್ಥಿಕ ಸಂಪನ್ಮೂಲ, ರಿಸೋರ್ಸಸ್ ಯಾಕೆ ಸುತ್ತಿ ಬಳತಿ, ಅದನ್ನು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಹಂಗೆ ಯಾಕೆ ಹೇಳ್ಬೇಕು? ದುಡ್ಡಿನ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದುಡ್ಡು, ಜಾತಿ, ಧರ್ಮ ಮತ್ತು ನಾಯಕರು, ಈ 4 ಫ್ಯಾಕ್ಟರ್ ಬೆಳಗಾವಿಯಲ್ಲಿ ವರ್ಕ್ ಆಗುತ್ತೆ. ನಾಯಕರು ಎಲ್ಲಿಂದ ಎಲ್ಲಿ ಹೊಡಿತಾರೆ ಗೊತ್ತಿರಲ್ಲ, ಕೇರಂ ಬೋರ್ಡ್ ಇದ್ದಂಗೆ ಅವರು. ಕರೆಕ್ಟ್. ಕ್ವೀನ್ ಇಲ್ಲಿಂದಿಟ್ಟು ಆ ಕಡೆ ಹೊಡಿತಿರ್ತಾರೆ. ಒಂದು ದುಡ್ಡು ದೊಡ್ಡ ಫ್ಯಾಕ್ಟರ್ ಬೆಳಗಾವಿನಲ್ಲಿ. ಜಾತಿ ಕೂಡ ಒಂದು ದೊಡ್ಡ ಫ್ಯಾಕ್ಟರ್. ಪಂಚಮಸಾಲಿ ಕನ್ಸಾಲ್ಟೇಷನ್ ಆಗುತ್ತಾ ಆಗಲ್ವಾ, ಅಥವಾ ಇಡೀ ಲಿಂಗಾಯತ ಕನ್ಸಾಲ್ಟೇಷನ್ ಆಗುತ್ತಾ, ಇದನ್ನು ಕೂಡ ನೋಡಬೇಕಾಗತ್ತೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ. ಧರ್ಮ ಅಂದಾಕ್ಷಣದಲ್ಲಿ ನಾನಾ ಫ್ಯಾಕ್ಟರ್ಗಳಿವೆ, ಮೋದಿ ಫ್ಯಾಕ್ಟರ್ಗಳಿವೆ, ಹಿಂದೂ ಮುಸ್ಲಿಂ ಫ್ಯಾಕ್ಟರ್ ಇದೆ, ರಾಮ ಮಂದಿರದ ಫ್ಯಾಕ್ಟರ್ ಇದೆ. ಬಟ್ ನನಗನ್ಸುತ್ತೆ ಬೆಳಗಾವಿಯ ರಿಸಲ್ಟ್ ಹೀಗೆ ಬರುತ್ತೆ ಅನ್ನುವ ಹೇಳುವ ಸ್ಥಿತಿಯಲ್ಲೆಲ್ಲ ಇಟ್ ಈಸ್ ಅ ವೆರಿ ಟಫ್ ಕಂಟೆಸ್ಟ್ ಹ್ಯಾಪನ್. ಇನ್ನೊಂದು ಕ್ಷೇತ್ರ ಚರ್ಚೆ ಮಾಡ್ತೀವಿ ಸಣ್ಣ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.